ಒಂದು ಕಡೆ ಎನ್ಡಿಎ ಮೈತ್ರಿಕೂಟ, ಮತ್ತೊಂದು ಕಡೆ ಇಂಡಿ ಮೈತ್ರಿಕೂಟ. ಇಂಡಿಯಾ ಮೈತ್ರಿಕೂಟದ ನಾಯಕರು ದಿನಕ್ಕೊಂದು ಕೆಟ್ಟ ಕಾರಣಕ್ಕೆ ಬೇಕು ಅಂತ ಸುದ್ದಿಯಲ್ಲಿದ್ದಾರೋ ಅವ್ರು ಮಾಡ್ಕೋತಿದ್ದಾರೋ ಗೊತ್ತಾಗ್ತಾ ಇಲ್ಲ. ನೋಡಿ, ನಿನ್ನೆ ತಾನೇ ತೆಲಂಗಾಣ ಕಾಂಗ್ರೆಸ್ ನಾಯಕರೊಬ್ಬರು ನಮಗೆ ಹಿಂದೂಗಳ ಮತ ಬೇಡ ಅಂತೇಳಿ ಫುಲ್ ನಾಮೆಲ್ಲ ಹಾಕ್ಕೊಂಡಿದ್ರು. ನಮಗೆ ಹಿಂದೂಗಳ ಮತ ಬೇಡ, ಕಾಂಗ್ರೆಸ್ ಗೆಲ್ಲೋದೇ ಮುಸ್ಲಿಮರ ಮತದಿಂದ ಅಂತ ಹೇಳಿ ಆ ಮೂಲಕ ಏನು BJP ಏನು ಪ್ರತಿ ಸಲ ಹೇಳ್ತಾ ಇತ್ತು, ನೀವು ಮುಸ್ಲಿಮರ ತುಷ್ಟೀಕರಣ ಆ ತುಪ್ಪಕ್ಕೆ ಬೆಂಕಿ ಹಚ್ಚಿದ್ದಾರೆ. BJPಯಲ್ಲಿ ಎರಡು ನಾಯಕರು ಇರ್ತಾರೆ ಅವತ್ತು ಕೂಡ, ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅನಂತಕುಮಾರ್ ಹೆಗಡೆ, ನಮಗೆ ಮುಸ್ಲಿಂ ಮತ ಬೇಡ ಅಂತ ಹೇಳುವರು. ಈಗ ಕಾಂಗ್ರೆಸ್ನಲ್ಲಿ ಕೂಡ ಈಗ ಇನ್ನೊಂದು ಏನು, ಇದೀಗ ಕಾಂಗ್ರೆಸ್ನ ಹಿರಿಯ ನಾಯಕ ಸಲ್ಮಾನ್ ಖುರ್ಷಿದ್ ಅವರ ಸಂಬಂಧಿ ಉತ್ತರ ಪ್ರದೇಶದ ಫರೂಖಾಬಾದ್ನ ಸಮಾಜವಾದಿ ಪಾರ್ಟಿ ಅಭ್ಯರ್ಥಿ. ಅವರು ಕಾಂಗ್ರೆಸ್, ಸಲ್ಮಾನ್ ಖುರ್ಷಿದ್ ಅವರ ಸಂಬಂಧಿ ಸಮಾಜವಾದಿ SP ಪಾರ್ಟಿ. ಅವರ ಹೆಸರು ಮರಿಯಂ ಆಲಂ ಖಾನ್. ಇವರೇನು ಹೇಳಿದ್ದಾರೆ ನೋಡಿ, ನೀವೆಲ್ಲ ಮುಸ್ಲಿಮರು ವೋಟ್ ಜಿಹಾದ್ ಮಾಡಬೇಕು. ಆಲ್ರೆಡಿ BJP ಒಂದು ಆರೋಪ ಮಾಡ್ತಾನೆ ಇರುತ್ತೆ, ನೀವು ಲ್ಯಾಂಡ್ ಜಿಹಾದ್ ಮಾಡ್ತೀರಿ, ಲವ್ ಜಿಹಾದ್ ಮಾಡ್ತೀರಿ. ಇದೀಗ ಅದೇ ಮುಸ್ಲಿಂ ನಾಯಕರಿಂದ ವೋಟ್ ಜಿಹಾದ್ ಮಾಡಿ ಅಂತೇಳಿ ಕರೆ ಕೊಟ್ಟಿದ್ದಾರೆ. ಏನು ವೋಟ್ ಜಿಹಾದ್ ಅಂತಂದರೆ, ಮೊದಲು ಅವರು ಹೇಳಿಕೆಯನ್ನು ಗಮನಿಸಿ ಆಮೇಲೆ ಹೇಳ್ತೀನಿ. इसलिए बहुत अकलमंदी के साथ, बहुत जज्बाती ना होके, बहुत खामोशी के साथ एक साथ होके वोटों का जिहाद करो, क्योंकि हम सिर्फ वोटों का जिहाद कर सकते हैं और इस संघी सरकार को भगाने का काम कर सकते हैं। बहुत शर्म आती है जब मैंने आज ये सुना कि कुछ मुसलमानों ने आज यहाँ पर बैठ के मुकेश राजपूत की मीटिंग कराई। मुझे लगता है समाज से उनका हुक्का पानी बंद कर देना चाहिए। ಅಂದರೆ ವೋಟ್ ಜಿಹಾದ್ ಅಂತಂದರೆ ಎಲ್ಲ ಮುಸ್ಲಿಮರು ಒಂದೇ ಪಾರ್ಟಿಗೆ ವೋಟ್ ಹಾಕಬೇಕು ಅಂತ. ಈ ಸಲ್ಮಾನ್ ಖುರ್ಷಿದ್ ಕಾಂಗ್ರೆಸ್ನ ಹಿರಿಯ ನಾಯಕರು. ಇದೀಗ ಇಂಡಿ ಮೈತ್ರಿಕೂಟದಲ್ಲಿ SP ಇದೆ. ಮತ್ತೊಂದು ಮುಜುಗರ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿನ್ನೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ನಾಯಕರ ಹೇಳಿಕೆ ಮುಜುಗರ. ಏನದು? ಇಡ್ಡಿ ವೋಟ್ ಜಿಹಾದ್ ಅಂದರೆ ಏನು? ಕಾಂಗ್ರೆಸ್ ನಾಯಕ ಸಲ್ಮಾನ್ ಖುರ್ಷಿದ್ ಅವರ ಸಂಬಂಧಿ ಮರಿಯಾ ಫರೂಖಾಬಾದ್ನಲ್ಲಿ ಮಾತಾಡ್ತಾ ಇದ್ರು. ಸಮಾಜವಾದಿ ಪಕ್ಷದ ಮರಿಯಾ ಖಾನ್ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾರೆ. ದೇಶದಲ್ಲಿ ಎಲ್ಲ ಮುಸ್ಲಿಮರು ವೋಟ್ ಜಿಹಾದ್ ಮಾಡಬೇಕು, ಯಾವುದೇ ಕಾರಣಕ್ಕೂ BJPಗೆ ವೋಟ್ ಹಾಕಬಾರ್ದು. ಸಲ್ಮಾನ್ ಖುರ್ಷಿದ್ ಮುಂದೆನೇ ಮರಿಯಾ ಖಾನ್ ಹೇಳಿಕೆಯನ್ನು ಕೊಡ್ತಾರೆ. ಯಾಕಂದರೆ ಇವರು ಕಾಂಗ್ರೆಸ್ ಅವರು SP ಆಗಿದ್ದರೂ ಕೂಡ ಇಂಡಿ ಮೈತ್ರಿಕೂಟ. ನಾವು ಜಾಣತನದಿಂದ ವೋಟ್ ಜಿಹಾದ್ ಮಾಡಬೇಕಾಗಿದೆ ಅಂತೇಳಿ ಮರಿಯಮ್ ಹೇಳ್ತಾರೆ. ಸಂವಿಧಾನ ಉಳಿಸಲು ವೋಟ್ ಜಿಹಾದ್ ತುಂಬ ಅಗತ್ಯ ಇದೆ ಅಂತ ಹೇಳ್ತಾರೆ ತಮ್ಮ ಹೇಳಿಕೆಯಲ್ಲಿ. ಯಾಕೆ ಅಂತಂದರೆ ಸಂಘಿಗಳನ್ನು, ಅಂದರೆ ಸಂಘ ಪರಿವಾರದವರನ್ನು ಹತ್ತಿಕ್ಕೋದಕ್ಕೆ ವೋಟ್ ಜಿಹಾದ್ ಮಾಡಬೇಕಂತೆ. BJPಯನ್ನು ಬೆಂಬಲಿಸುವ ಮುಸ್ಲಿಮರೇ ಅಲ್ಲವಂತೆ. ಈಗ BJPಗೆ ಏನು ಬೆಂಬಲ ಕೊಡ್ತಾರೆ ಮುಸ್ಲಿಮರು, ಅವ್ರು ಮುಸ್ಲಿಮರೇ ಅಲ್ಲ ಅಂತ ನೋಡಿ ಎಲ್ಲಿಗೆ ಧರ್ಮಕ್ಕೆ ಬಂದ್ಬಿಡ್ತಲ್ಲಿ. BJPಯನ್ನು ಬೆಂಬಲಿಸುವ ಮುಸ್ಲಿಮರನ್ನು ಬಹಿಷ್ಕರಿಸಬೇಕು, ಬಹಿಷ್ಕಾರಕ್ಕೂ ಬಂತು. CAA NRCಯಿಂದ ಮುಸ್ಲಿಮರು ಜೈಲಲ್ಲಿದ್ದಾರೆ, ಮುಸ್ಲಿಮರಿಗಾಗಿ ಹೋರಾಡ್ತಾ ಇದ್ದಾರೆ ಖುರ್ಷಿದ್ಗಾಗಿ ನಾವು ಹೋರಾಡೋಣ, ನಿಮ್ಮ ಮುಂದಿನ ಪೀಳಿಗೆ ಕೂಡ ವೋಟ್ ಜಿಹಾದ್ ಮಾಡಬೇಕು ಅಂತೇಳಿ ಮರಿಯಂ ಹೇಳಿದ್ದಾರೆ. ಮರಿಯಾ ಖಾನ್ ಹೇಳಿಕೆಯಿಂದ ಇದೀಗ ಇಂಡಿ ಕೂಟಕ್ಕೆ ಮತ್ತೊಮ್ಮೆ ಸಂಕಟ. ಈಗ BJP ಬಿಡ್ತಾರೆ ಈಗ ಇದನ್ನು, ನಾಳೆಯಿಂದ ಮತ್ತೆ ಜೋರು ಮಾಡ್ತಾರೆ. ಓಕೆ, ಈ ನಡುವೆ ಇನ್ನೊಂದು ಮಹತ್ವದ ಸುದ್ದಿಯನ್ನು ನಿಮ್ಗೆ ಹೇಳ್ತೀನಿ.